ಒಂದು ಸಾಮಾನ್ಯವಾಗಿ ಅರ್ಥ ಮಾಡ್ಕೊಳ್ಬೇಕಂದ್ರೆ ಯೇಸು ಸ್ವಾಮಿ ಹೆಸರಿನಲ್ಲಿ ಬಂದಿರುವಂತಹ ಪವಿತ್ರ ಆತ್ಮನು ಯೇಸು ಸ್ವಾಮಿ ಹೆಸರಿನಲ್ಲಿಯೇ ಕಾರ್ಯ ಮಾಡುವುದು. ಯಾಕೆ ಅಂತಂದ್ರೆ ಪವಿತ್ರಾತ್ಮನು ಯೇಸು ಸ್ವಾಮಿನ ಬಹಳವಾಗಿ ಪ್ರೀತಿ ಮಾಡ್ತಾರೆ ಮತ್ತು ಅವರು ಯೇಸು ಸ್ವಾಮಿ ನಮಗೋಸ್ಕರ ತನ್ನ ಪ್ರಾಣವನ್ನ ಕೊಟ್ಟಿರುವುದಕ್ಕಾಗಿ, ಯೇಸು ಸ್ವಾಮಿ ನಮ್ಮನ್ನ ಪ್ರೀತಿ ಮಾಡೋದಕ್ಕಾಗಿ ಅವರು ಈ ಲೋಕದಲ್ಲಿ ಬಂದು ಯೇಸು ಸ್ವಾಮಿ ಅಂತ ನಮ್ಮನ್ನ ಕೂಡ ಪ್ರೀತಿ ಮಾಡ್ತಾ ಇದ್ದಾರೆ. ಹಾಲೆಲೂಯಾ. ಯೇಸು ಸ್ವಾಮಿ ನಮ್ಮನ್ನ ಎಷ್ಟು ಪ್ರೀತಿ ಮಾಡಿ ನಮಗಾಗಿ ಪ್ರಾಣ ಕೊಟ್ಟಿದ್ದಾರೆ ಅಂತ ನೋಡುವುದಕ್ಕಾಗಿ ಅವ್ರು ಈ ಲೋಕಕ್ಕೆ ಬಂದು ಇವಾಗ ಅವ್ರ ಕೆಲಸ ಏನು ಅಂತಂದ್ರೆ ನಮ್ಮನ್ನ ಯೇಸು ಸ್ವಾಮಿ ಹಾಗೆ ಮಾಡಬೇಕು ಮತ್ತು ಆತನ ಬರುವಾಗ ನಮ್ಮನ್ನ ಸಿದ್ಧಪಡಿಸಬೇಕು ಅಂತ ಸತತವಾಗಿ ಪ್ರಯತ್ನ ಪಡ್ತಾ ಇದ್ದಾರೆ. ಹಾಲೆಲೂಯಾ, ಹಾಲೆಲೂಯಾ. ಹಾಗಾಗಿ ಇವತ್ತಿಗೂ ಕೂಡ ಪವಿತ್ರ ಆತ್ಮನು ದೇವರ ಶಕ್ತಿಯಲ್ಲಿ ಕಾರ್ಯ ಮಾಡ್ತಾ ಇದ್ದಾರೆ ನಮ್ಮ ಜೀವಿತಗಳಲ್ಲಿ, ನಮ್ಮನ್ನ ಯೇಸು ಸ್ವಾಮಿಯ ಮಾದರಿಯಾಗಿ ಮಾಡುವುದಕ್ಕಾಗಿ. ಹಾಗಾಗಿ ಕಡೆಯ ದಿನಗಳಲ್ಲಿ ಇರುವಾಗಲೂ ಕೂಡ ಗಾಸ್ಪಲ್ ಪ್ರೀಚ್ ಆಗ್ತದೆ, ಕಡೆಯ ದಿನಗಳಲ್ಲಿ ಇರುವಾಗಲೂ ಕೂಡ ದೇವರ ಕಾರ್ಯ ಮಾಡ್ತಾ ಇದ್ದಾರೆ, ಕಡೆಯ ದಿನಗಳಲ್ಲಿ ಇರುವಾಗಲೂ ಕೂಡ ದೇವರ ಶಕ್ತಿ ಕಮ್ಮಿ ಆಗ್ಲಿಲ್ಲ, ದೇವರ ಆಲೋಚನೆಗಳು ಕಮ್ಮಿ ಆಗ್ಲಿಲ್ಲ, ದೇವರ ಒಂದು ವಿಚಾರಗಳು ಕಮ್ಮಿ ಆಗ್ಲಿಲ್ಲ. ನಿಜವಾಗ್ಲೂ ಹೇಳಬೇಕು ಅಂತಂದ್ರೆ ಅಂತ್ಯ ಹೇಗೆ ಆಗ್ತದೆ ಎಂಬುದಾಗಿ ಪ್ರಕಟಣೆಯಲ್ಲಿ ಹೇಳಿರುವಾಗ ಅದ್ರ ಮುಖಾಂತರವಾಗಿ ಎಲ್ಲ ಆಗ್ತದೆ ಹೊರತು ಬೇರೆ ಯಾರೋ ಮನುಷ್ಯನು ಹೇಳಿದ ಮಾತ್ರಕ್ಕೆ ಲೋಕ ನಡೀತಾ ಇಲ್ಲ. ದೇವರ ವಾಕ್ಯ ಹೇಳಿದಕ್ಕಾಗಿ ಲೋಕ ಆ ರೀತಿಯಲ್ಲಿ ನಡೀತಾ ಇದೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ದಾನಿಯಲ್ನ ಟೈಮ್ ನಲ್ಲಿ ದೇವರು ನೆಬೂಕದ್ನೆಚ್ಚರನಿಗೆ ತೋರಿಸಿಬಿಟ್ರು ಹೇಗೆ ಅಂತ್ಯವು ನಡೀತದೆ, ಹೇಗೆ ಏನೇನು ಮುಂದೆ ಆಗ್ತದೆ ಎಂಬುದಾಗಿ. ಹಾಗೆ ನಡೀತಾ ಇದೆ ಬಿಕಾಸ್ ಆ ಒಂದು ಪ್ರಕಟಣೆಯನ್ನ ದೇವರು ದಾನಿಯೇಲನಿಗೆ ಅವಾಗೆ ಕೊಟ್ಟಿಬಿಟ್ರು.